ಇವೆಲ್ಲ ಡೆಲ್ಲಿಗೆ ಹೋಗಿದ್ವಲ್ಲ ಸರ್, ನಿಮ್ದೇನಾದ್ರು ಡಿಮ್ಯಾಂಡ್ಸ್ ಏನಾದರೂ ಇತ್ತಾ ಸರ್? ಯಾವುದ್ರ ಹೈಕಮಾಂಡ್ ನಾಯಕರು ಭೇಟಿ ಮಾಡೋದಕ್ಕೆಲ್ಲ ಹೋಗಿದ್ದಾರೆ. ನಾವು ಹೋಗಿದ್ದು ನಮ್ಮ ಬಿ ವಿ ಶ್ರೀನಿವಾಸ ಅವರ ಏನರದು ಪದಗ್ರಹಣಕ್ಕೆ ಹೋಗಿದ್ದಿಲ್ಲ, ನಾವು ಕ್ಯಾನ್ಸಲ್ ಆಗಿತ್ತು, ವಾಪಸ್ ಬಂದೀವಿ. ಆ್ಯಕ್ಚುಲಿ ನಿನ್ನೆ ಆಯಿತು, ಅದು 23ಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ವಿಡ್ರಾ ಮಾಡಿದ್ರು, ವಾಪಸ್ ಬಂದೀವಿ ಅಷ್ಟೇ. ಮತ್ತೆ ನೋಡೋಣ ಯಾವಾಗ ಇಡ್ತಾರೆ ಮತ್ತೆ ಹೋಗ್ತೀವಿ. ಕ್ಯಾಬಿನೆಟ್ ವಿಸ್ತರಣೆ ಕೂಡ ನೆಕ್ಸ್ಟ್ ಅದು ಅವ್ರಿಗೆ ಸಿ ಎಮ್ ಅವ್ರಿಗೆ ಕೇಳಬೇಕು, ಅಧ್ಯಕ್ಷ ಕೇಳಬೇಕು, ಅವರೇ ಅದಕ್ಕೆ ಉತ್ತರ ಕೊಡಬೇಕು, ನಾವು ಇಲ್ಲಿ ಕೊಡಲಿಕ್ಕಾಗಲ್ಲ. ಗೊತ್ತಿಲ್ಲ, ನೋಡ್ಬೇಕೇನದು ಅವರು ಹೈಕಮಾಂಡ್ ಚರ್ಚೆ ಮಾಡ್ಬೇಕಷ್ಟೆ. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ಕೊಡ್ಬೇಕಂತ ಹೇಳಿದ್ವಿ, ಅವ್ರು ಯಾರಿಗೆ ಕೊಡ್ತಾರೋ ಅಂತ ಗೊತ್ತಿರಲಿಲ್ಲ. ಕೊಟ್ಟರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ, ಮಾಡಬೇಕಷ್ಟೆ. ನಾವು ಯಾವುದು ಕೇಳೋಲ್ಲ. ಈಗಾಗಲೇ ಮಂತ್ರಿ ಮಾಡಿದ ನಮಗೆ. ಸರ್, ಇವತ್ತು ವೇಣುಗೋಪಾಲ ಸುರ್ಜೇವಾಲ ಸಂಘಟನಾ ಸೃಜನ್ ಅಭಿಯಾನಕ್ಕೆ ಬರ್ತಾ ಇದ್ದಾರೆ. ರಾತ್ರಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ಯಾರಿಗೆ, ಅವ್ರಿಗೆ ಮಾಡಬಹುದು, ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಬರ್ತಾ ಇರೋದು ಈ ಸಂಘಟನಾ ಕಾರ್ಯಕ್ರಮ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ಬರ್ತಾ ಇರೋದು. ಬಂದಾಗ ಸಹಜವಾಗಿ ಮಾತಾಡ್ಬೋದು. ಎಷ್ಟು ಕೊಡ್ತಾರೆ ಕೊಡಲಿ, ನೋಡೋಣ, ಕಾದು ನೋಡೋಣ. ಯಾಕಂದ್ರೆ 34ರಲ್ಲಿ ಅಡ್ಜಸ್ಟ್ ಮಾಡಬೇಕು, ಅದ್ರ ಬಿಟ್ಟು ಏನು ಮಾಡಲಿಕ್ಕಾಗಲ್ಲ. ಅದರಲ್ಲೆಲ್ಲ ಜಾತಿ ಜಿಲ್ಲೆ ಕವರ್ ಆಗಬೇಕು. ಸೊ ಅದು ನೋಡೋಣ, ಕಾದು ನೋಡೋಣ. ಈಗ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಸರ್, ಪ್ರಜಾಸೇವೆ ಮತ್ತು NRI ಎರಡು ಸಪ್ರೇಟ್ ಇಲಾಖೆ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ನೋಡೋಣ ಅದು ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. ಸಿ ಎಮ್ ಅವರು ಆ ಖಾತೆಗಳನ್ನು ಯಾರಿಗೆ ಕೊಡ್ತಾರೆ, ಅದನ್ನು ಹೆಂಗೆ ನಿರ್ವಹಣೆ ಮಾಡ್ತಾರೆ, ಕಾದು ನೋಡೋಣ. ಸಮುದಾಯಕ್ಕೆ ಇನ್ನೂ 3 ಸ್ಥಾನ ಕೊಡಬೇಕಾಗುತ್ತೆ. ಇನ್ನೂ 2 ಕೊಡಬೇಕು, 2 ಕೊಡಬೇಕು. ಇಲ್ಲ, 2 ಕೊಡೋದು ಹೇಳಿದ್ವಿ ನಾವು ಅಷ್ಟೇ. ಮುಂಚೆನೇ ಹೇಳಿದ್ವಿ, ಈಗೂ ಹೇಳಿದ್ವಿ ಅಷ್ಟೇ. ಇಲ್ಲ, ಅದು 28ರದಲ್ಲ, ಈಗೆಲ್ಲ 28 ಬಂದರೆ 28 ನೋಡೋಣ. 28 ಅದು, ಇದು 23 to 28. ಯಾವುದ್ರೆ ನೋಡೋಣ, ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟು. ಯಾವುದ್ರೆ ನಮಗೇನು ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ಇಲ್ಲ, ನಾವ್ಯಾರು ಡಿಪೆಂಡ್ ಇಟ್ಟಿಲ್ಲ.